ಸಂವಿಧಾನವನ್ನು ಉಳಿಸಿ ಭಾರತದ ಪ್ರಜೆಗಳಾದ ನಾವು ಎಂಬ ಬೀದಿ ನಾಟಕ ಮತ್ತು ಹೋರಾಟದ ಹಾಡುಗಳನ್ನು ರಾಜ್ಯ ಮಾನವ ಬಂಧುತ್ವ ವೇದಿಕೆಯ ಕಲಾ ತಂಡದ ಕಲಾವಿದರು ದಾವಣಗೆರೆಯ ಜಯದೇವ ವೃತ್ತದಲ್ಲಿ ಇಂದು ತುಂಬ ಅದ್ಭುತವಾಗಿ ಅಭಿನಯಿಸಿದರು. ಆರಂಭದಲ್ಲಿ ಉದ್ಘಾಟನೆಯನ್ನು ನೆರವೇರಿಸಿದ ನಿವೃತ್ತ ಪೊಲೀಸ್ ಅಧಿಕಾರಿ ಡಾಕ್ಟರ್ ರವಿನಾರಾಯಣರವರು ಮಾತನಾಡಿ, ಪ್ರಸ್ತುತ ಸಂದರ್ಭದಲ್ಲಿ ಸಂವಿಧಾನವೇ ನಮಗೆ ಮೂಲ ಧರ್ಮ. ಸಂವಿಧಾನ ಇಲ್ಲದರೆ ನಾವೇನೂ ಇಲ್ಲ. ಇವತ್ತು ಧೈರ್ಯವಾಗಿ ಅಥವಾ ಸ್ವತಂತ್ರವಾಗಿ ನಿಮ್ಮ ಮುಂದೆ ನಾವು ಮಾತನಾಡುತ್ತಿದ್ವಿ ಅನ್ನೋದಕ್ಕೆ ಸಂವಿಧಾನ ಮೂಲ ಕಾರಣ. ಸಂವಿಧಾನ ಮೂಲ ಆಶಯಗಳಿಗೆ ಧಕ್ಕೆ ತರುವಂತಹ ಇಂದಿನ ದೇಶದ ಪರಿಸ್ಥಿತಿಗೆ ನಾವು ಜನರಲ್ಲಿ ಜಾಗೃತಿಯನ್ನು ಮೂಡಿಸಬೇಕು. ಹಳ್ಳಿ ನಾಟಕಗಳ ಮೂಲಕ, ಹಾಡುಗಳ ಮೂಲಕ, ಹೋರಾಟದ ಮೂಲಕ ಹಳ್ಳಿಗಳಲ್ಲಿ ಜನರಲ್ಲಿ ಅದ್ಭುತ ಪ್ರದರ್ಶನವನ್ನು ನೀಡಬೇಕೆಂದು ತಮ್ಮ ರವಿನಾರಾಯಣವರು ಈ ಸಂದರ್ಭದಲ್ಲಿ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದರು. ರಾಜ್ಯ ಮಾನವ ಬಂಧುತ್ವ ವೇದಿಕೆಯ ಸಂಚಾಲಕ ಡಾಕ್ಟರ್ ಎ ಬಿ ರಾಮಚಂದ್ರಪ್ಪ, ವಿಶ್ವ ಮಾನವ ಮಂಟಪದ ಅವರಿಗೆ ರುದ್ರಮಣಿ, ಅವರಿಗೆ ಚಂದ್ರು, ಅವರಿಗೆ ಉಮೇಶ್, ರೈತ ಸಂಘದ ಹೊನ್ನೂರು ಮುನಿಯಪ್ಪ, ಹಾಗೆ ಮುಳ್ಳುಸಾಗರದ ಸಿದ್ದರಾಮಪ್ಪ, ತಾಲೂಕು ಮಾನವ ಬಂಧುತ್ವ ವೇದಿಕೆಯ ಹನುಮಂತಪ್ಪ ಕರೂರ್, ಭಾರತದ ಪ್ರಜೆಗಳಾದ ನಾವು ಎಂಬ ನಾಟಕದ ನಿರ್ದೇಶಕ ಕಲಾವಿದ ಅಂಜಿನಪ್ಪ ಲೋಕಿಕೆರೆ, ಜಿಗಳಿ ರಂಗನಾಥ್, ಹಾಗೆ ಹಿರಿಯ ಮಾಧ್ಯಮ ಪತ್ರಕರ್ತ ಹಾಗೂ ಕಲಾವಿದ ಪುರಂದರ್ ಲೋಕಿಕೆರೆ ಸೇರಿದಂತೆ ಪ್ರಮುಖ ಸಂಘಟನೆಗಳ ನಾಯಕರು, ಪ್ರಮುಖ ಸಂಘಟನೆಗಳ ಮುಖಂಡರುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ಇದು GBS 63 ಅಪ್ಡೇಟ್ ಚಾನಲ್. ಚಂದಾದಾರರಾಗಿ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ. ಮಾನವ ಬಂಧುತ್ವ ವೇದಿಕೆ ಕರ್ನಾಟಕ ಸಹಯೋಗದಲ್ಲಿ ಕಲಾ ಬಂಧುತ್ವ ವೇದಿಕೆ ಅಡಿಯಲ್ಲಿ ದಾವಣಗೆರೆ ಜಿಲ್ಲೆಯಾದ್ಯಂತ ಭಾರತೀಯ ಪ್ರಜೆಗಳಾದ ನಾವು ಅನ್ನುವಂಥ ನಾಟಕವನ್ನು ಇಡೀ ಜಿಲ್ಲೆಯಾದ್ಯಂತ ಪ್ರತಿ ಹಳ್ಳಿಗಳಲ್ಲಿ 10 ದಿನ ಪ್ರದರ್ಶನಗೊಳ್ಳಲಿದೆ. ಈ ನಾಟಕವನ್ನು ಡಾಕ್ಟರ್ ರಾಜಪ್ಪ ದಳವಾಯಿ ಅವರು ರಚನೆ ಮಾಡಿದ್ದಾರೆ. ಇದರ ಪರಿಕಲ್ಪನೆ ಮತ್ತು ಸಂಯೋಜನೆ ಡಾಕ್ಟರ್ ಎ ಬಿ ರಾಮಚಂದ್ರಪ್ಪ, ಮಾನವ ಬಂಧುತ್ವ ವೇದಿಕೆ ರಾಜ್ಯ ಸಂಚಾಲಕರು. ಕಲಾವಿದರೆಲ್ಲರೂ ಕೂಡ ದಾವಣಗೆರೆ ಜಿಲ್ಲೆಯ ಕಲಾವಿದರು. ನನ್ನ ಹೆಸರು ಆಂಜನಪ್ಪ ಲೋಕಿಕೆರೆ, ಈ ನಾಟಕದ ನಿರ್ದೇಶಕರು. ಬಂಧುತ್ವ ಕಲಾ ತಂಡದಲ್ಲಿ ತಂಡದ ನಾಯಕರಾಗಿ ಜಿಗಳಿ ರಂಗನಾಥ್, ಲೋಕಿಕೆರೆ ರುದ್ರೇಶ್, ಸುಲೋಚನಾ, ನಿಂಗಪ್ಪ ಕಗತೂರ್, ವಾಣಿ ಕಗತೂರ್ ಹಾಗೂ ದಾವಣಗೆರೆಯಿಂದ ಮಲ್ಲೇಶ್, ನಾಗರತ್ನ, ಇಷ್ಟು ಜನ ಕಲಾವಿದರಿಗೆ